ಬುರುಡೆ ತಂದುಕೊಟ್ಟ ಪ್ರಕರಣದಲ್ಲಿ 10 ರಿಂದ 12 ಮಂದಿ ಬಂಧನವಾಗುವ ಸಾಧ್ಯತೆ ಇದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಂಧನದ ಬೆನ್ನಲ್ಲೇ 2 ವರ್ಷದಿಂದ ಚಿನ್ನಯ್ಯ ಜೊತೆ ಇದ್ದ ಫೋನ್ ಸಂಪರ್ಕದಲ್ಲಿದ್ದವರ ಮಾಹಿತಿಯನ್ನು ಎಸ್ಐಟಿ ಸಂಗ್ರಹಿಸಿದೆ. ಚಿನ್ನಯ್ಯನ 2 ವರ್ಷದ ಮೊಬೈಲ್ ಸಿಡಿಆರ್ ಸಂಗ್ರಹಿಸಿದ ಎಸ್ಐಟಿ ಚಿನ್ನಯ್ಯ ಯಾರ್ಯಾರ ಜೊತೆ ಮೊಬೈಲ್ನಲ್ಲಿ ಮಾತನಾಡಿದ್ದಾನೆ, ಚಿನ್ನಯ್ಯ ಎಲ್ಲೆಲ್ಲಿ ಕೆಲಸ ಮಾಡಿದ್ದ ಅನ್ನುವ ಮಾಹಿತಿ ಸೇರಿದಂತೆ ಚಿನ್ನಯ್ಯನ 2 ವರ್ಷದ ಟ್ರಾವೆಲ್ ಹಿಸ್ಟ್ರಿಯನ್ನು ತನಿಖಾ ತಂಡ ಸಂಗ್ರಹಿಸುತ್ತಿದೆ. ಚಿನ್ನಯ್ಯನ ಬ್ಯಾಂಕ್ ಖಾತೆಗಳನ್ನು ಪರಿಶೀಲಿಸಲಾಗುತ್ತಿದೆ. ಇನ್ನು ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನು ಪ್ರೇರೇಪಿಸಿದ್ದ ಗ್ಯಾಂಗ್ ಬಳಿ ಚಿನ್ನಯ್ಯನ ಮೊಬೈಲ್ ಇದೆ. ಮೊಬೈಲ್ ವಶಕ್ಕೆ ಪಡೆಯಲು ಎಸ್ಐಟಿ ಮುಂದಾಗಿದೆ ಎಂಬ ಮಾಹಿತಿ ಇದೆ. ಧರ್ಮಸ್ಥಳ ಪ್ರಕರಣ ಸಂಬಂಧ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಪ್ರೇರೇಪಿಸಿದ್ದ ತಂಡ ಚಿನ್ನಯ್ಯನ ಸಮೇತ ಬುರುಡೆಯನ್ನ ದೆಹಲಿಗೆ ಕೊಂಡೊಯ್ದಿತ್ತು ಎಂಬ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗಿದೆ. ಬುರುಡೆ ಸಮೇತ ರಸ್ತೆ ಮಾರ್ಗವಾಗಿ ದೆಹಲಿಗೆ ತೆರಳಿದ್ದ ತಂಡ ಓರ್ವ ಪ್ರತಿಷ್ಠಿತ ವ್ಯಕ್ತಿಯನ್ನ ಭೇಟಿಯಾಗಿತ್ತು. ಆ ಪ್ರತಿಷ್ಠಿತ ವ್ಯಕ್ತಿಗೆ ಇಡೀ ಪ್ರಕರಣದ ಕಥೆಯನ್ನ ಈ ತಂಡ ಹೇಳಿತ್ತು ಎನ್ನಲಾಗಿದೆ. ಏನು ಇದೇ ಗ್ಯಾಂಗ್ ಧರ್ಮಸ್ಥಳದ ಒಂದು ನಿಗೂಢ ಜಾಗದಲ್ಲಿ ಬುರುಡೆಯನ್ನ ಹೂತು ಹಾಕಿತ್ತಾ ಎನ್ನುವ ಅನುಮಾನದ ಮೇಲೆ ಎಸ್ಐಟಿ ತನಿಖೆ ನಡೆಸ್ತಾ ಇದೆ. ಈ ಗ್ಯಾಂಗ್ ಬುರುಡೆಯನ್ನ ಹೂತು ಹಾಕಿ ಚಿನ್ನಯ್ಯನಿಗೆ ಮಾಹಿತಿ ನೀಡಿದ್ದು ಉತ್ಖನನದ ವೇಳೆ ಆ ಜಾಗವನ್ನ ತೋರಿಸುವ ಪ್ಲಾನ್ ಮಾಡಿತ್ತಾ ಎನ್ನುವ ಆಯಾಮದಲ್ಲಿ ಎಸ್ಐಟಿ ತನಿಖೆ ನಡೆಸ್ತಾ ಇದೆ. ಈ ಸಂಬಂಧ ಮಾಹಿತಿ ಸಂಗ್ರಹಿಸ್ತಾ ಇದೆ. ದೂರುದಾರ ಚಿನ್ನಯ್ಯ ಬಂಧನದ ಬೆನ್ನಲ್ಲೇ ವಿಚಾರಣೆ ವೇಳೆ ಚಿನ್ನಯ್ಯ ಹೇಳಿದ ವ್ಯಕ್ತಿಗಳ ವಿರುದ್ಧ ಎಸ್ಐಟಿ ತನಿಖೆ ನಡೆಸಲು ಮುಂದಾಗಿದೆ. ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟವರಿಂದ ಹಿಡಿದು ಷಡ್ಯಂತ್ರ ರೂಪಿಸಿದವರನ್ನ ಎಸ್ಐಟಿ ವಿಚಾರಣೆಗೊಳಪಡಿಸಲಿದೆ. ಭಾನುವಾರದಿಂದ ಪೊಲೀಸ್ ಸ್ಟೈಲ್ನಲ್ಲಿ ತನಿಖೆ ನಡೆಸಿರುವ ಎಸ್ಐಟಿ ಚಿನ್ನಯ್ಯ ಹೇಳಿರುವ ಎಲ್ಲರಿಗೂ ನೋಟಿಸ್ ನೀಡಲು ಪ್ಲಾನ್ ಮಾಡಿದೆ. ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಟಿ ಸೇರಿದಂತೆ ಹಲವರಿಗೆ ಎಸ್ಐಟಿ ನೋಟಿಸ್ ನೀಡುವ ಸಾಧ್ಯತೆ ಇದೆ. ನೋಟಿಸ್ ನೀಡಿ ವಿಚಾರಣೆ ಬಳಿಕ ಎಸ್ಐಟಿ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಇನ್ನು ಸೋಮವಾರ BNS 183 ಅಡಿಯಲ್ಲಿ ಪ್ರಧಾನ ನ್ಯಾಯಾಧೀಶರ ಎದುರು ಚಿನ್ನಯ್ಯ ಹೇಳಿಕೆ ದಾಖಲಿಸುವ ಸಾಧ್ಯತೆ ಇದೆ. ಇದಕ್ಕೂ ಮುನ್ನ ವಿಚಾರಣಾ ಹೇಳಿಕೆ ಆಧಾರದಲ್ಲಿ ನೋಟಿಸ್ ನೀಡಲು ಎಸ್ಐಟಿ ಪ್ಲಾನ್ ನಡೆಸಿದೆ ಎನ್ನಲಾಗಿದೆ. ಇತ್ತ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಪ್ರಕರಣ ಸಂಬಂಧ ಮಹೇಶ್ ಶೆಟ್ಟಿ ತಿಮರೋಡಿಗೆ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ನೋಟಿಸ್ ನೀಡುವ ಸಾಧ್ಯತೆ ಇದೆ. ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯ ಭಟ್ ನಾಪತ್ತೆ ಪ್ರಕರಣದಲ್ಲಿ ಸುಜಾತಾ ಭಟ್ಗೆ ನಡುಕ ಶುರುವಾಗಿದೆ. ಎಸ್ಐಟಿ ಅಧಿಕಾರಿಗಳು ಸುಜಾತಾ ಭಟ್ ಅವರ 40 ವರ್ಷಗಳ ಟೈಮ್ ಲೈನ್ ಸಿದ್ಧಪಡಿಸಿದ್ದು ಮುಂದಿನ ವಿಚಾರಣೆ ವೇಳೆ ಟೈಮ್ ಲೈನ್ ಮುಂದಿಟ್ಟು ಪ್ರಶ್ನಿಸೋದಕ್ಕೆ ಪ್ಲಾನ್ ಮಾಡಿದೆ ಎನ್ನಲಾಗ್ತಿದೆ. ಸುಜಾತಾ ಭಟ್ ವಿಚಾರಣೆ ನಡೆಸೋದಕ್ಕೆ ಮುಂದಾಗಿರುವ ಎಸ್ಐಟಿ ಸುಜಾತಾ ಅವರಿಗೆ ಸಂಬಂಧಿಸಿದ ಸುಜಾತಾ ಭಟ್ರ ಇತಿಹಾಸವನ್ನ ಎಸ್ಐಟಿ ಟ್ರ್ಯಾಕ್ ಮಾಡಿದೆ. ನಿಖರ ಇಸವಿ, ದಿನಾಂಕ ಹಾಗೂ ಜಾಗಗಳ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಿದೆ. ಸುಜಾತಾ ಭಟ್ ಯಾವ ವರ್ಷ ಎಲ್ಲಿದ್ರು, ಯಾರ ಜೊತೆ ಇದ್ರು, 2003ರಲ್ಲಿ ಅನನ್ಯ ಭಟ್ ಕಾಣೆಯಾಗಿದ್ದಾಳೆ ಅಂತ ಹೇಳ್ತಾ ಇರುವ ಸುಜಾತಾ ಆ ಸಮಯದಲ್ಲಿ ಎಲ್ಲಿ ವಾಸವಿದ್ರು ಎನ್ನುವ ಮಾಹಿತಿಯನ್ನ ಸಂಗ್ರಹಿಸಿದೆ. ಅಷ್ಟೇ ಅಲ್ಲ, ಸುಜಾತಾ ಭಟ್ ಮದುವೆ, ಮಕ್ಕಳು ಸೇರಿದಂತೆ ಕಂಪ್ಲೀಟ್ ಹಿಸ್ಟರಿಯನ್ನೇ ಎಸ್ಐಟಿ ಸಂಗ್ರಹಿಸಿದೆ. ಸುಜಾತಾ ಭಟ್ ಸುಳ್ಳನ್ನ ವಾದಿಸಲು ಅವಕಾಶವನ್ನ ನೀಡದಂತೆ ದಿನಾಂಕದ ಜೊತೆಗೆ ಸಾಕ್ಷಿ ಮಾದರಿಯಲ್ಲಿ ಎಸ್ಐಟಿ ಎಲ್ಲದಕ್ಕೂ ನಿಖರ ಸಾಕ್ಷಿಯನ್ನ ಸಂಗ್ರಹಿಸಿದೆ ಎನ್ನಲಾಗಿದೆ. ಇತ್ತ ಸುಜಾತಾ ಭಟ್ ಎಸ್ಐಟಿ ನೋಟಿಸ್ಗೆ ಉತ್ತರಿಸೋದಕ್ಕೆ ಸಮಯವನ್ನ ಕೇಳಿದ್ದಾರೆ. ಈ ಮಧ್ಯೆ ಬನಶಂಕರಿಯಲ್ಲಿರುವ ಸುಜಾತಾ ಭಟ್ ನಿವಾಸಕ್ಕೆ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿದೆ. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಷಡ್ಯಂತ್ರ ಮಾಡಲಾಗುತ್ತಿದೆ ಎಂದು ಆರೋಪಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯಿಂದ ಧರ್ಮ ಸಂರಕ್ಷಣಾ ಸಮಾವೇಶ ನಡೆಯಿತು. ಹಿಂದೂ ಜಾಗರಣ ವೇದಿಕೆ, RSS ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್, ಶ್ರೀರಾಮ ಸೇನೆ, ಹಿಂದೂ ಮಹಾಸಭಾ, ಯುವ ಬ್ರಿಗೇಡ್ ಸೇರಿದಂತೆ 10 ಹಿಂದೂ ಪರ ಸಂಘಟನೆಗಳ ಮುಖಂಡರು ಹಾಗೂ ಕಾರ್ಯಕರ್ತರು ಸಮಾವೇಶದಲ್ಲಿ ಭಾಗಿಯಾಗಿದ್ದರು. ಸಮಾವೇಶದಲ್ಲಿ ಹಲವು ಹಕ್ಕೊತ್ತಾಯ ಮಾಡಲಾಗಿದೆ. ಧರ್ಮಸ್ಥಳ ಪ್ರಕರಣವನ್ನು NIA ತನಿಖೆಗೆ ವಹಿಸಬೇಕು. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ನಡೆಸಲು ವಿದೇಶದಿಂದ ಹಣ ನೀಡಿರುವ ಶಂಕೆ ಇದೆ. ಹೀಗಾಗಿ ಧರ್ಮಸ್ಥಳ ಪ್ರಕರಣವನ್ನು ED ತನಿಖೆಗೆ ವಹಿಸಬೇಕು. ಚಿನ್ನಯ್ಯಗೆ ಮಂಪರು ಪರೀಕ್ಷೆ ನಡೆಸಬೇಕು. ಆರೋಪ ಸಾಬೀತಾದರೆ ಎಲ್ಲರಿಗೂ ಗಲ್ಲು ಶಿಕ್ಷೆ ವಿಧಿಸಬೇಕು ಅಂತ ಹಕ್ಕೊತ್ತಾಯ. ಅಕ್ರಮ ಆನ್ಲೈನ್ ಮತ್ತು ಆಫ್ಲೈನ್ ಬೆಟ್ಟಿಂಗ್ ಪ್ರಕರಣದಲ್ಲಿ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಯನ್ನ 4 ದಿನಗಳ ಕಾಲ ಇಡಿ ಕಸ್ಟಡಿಗೆ ನೀಡಲಾಗಿದೆ. ಆಗಸ್ಟ್ 28ರವರೆಗೆ ವೀರೇಂದ್ರ ಪಪ್ಪಿಯನ್ನ ಇಡಿ ಕಸ್ಟಡಿಗೆ ನೀಡಿ 35ನೇ CCH ಕೋರ್ಟ್ ಆದೇಶಿಸಿದೆ.
ವಿಚಾರಣೆ ವೇಳೆ ಪಪ್ಪಿ ಮನೆಯಲ್ಲಿ ಕೋಟ್ಯಂತರ ರೂಪಾಯಿ ನಗದು, ಕೆಜಿಗಟ್ಟಲೆ ಚಿನ್ನ ಪತ್ತೆಯಾಗಿದೆ ಎಂದಿರುವ ಇಡಿ 14 ದಿನ ಕಸ್ಟಡಿಗೆ ಕೇಳಿತ್ತು. ಕೋರ್ಟ್ 4 ದಿನ ಕಸ್ಟಡಿಗೆ ನೀಡಿ ಆದೇಶಿಸಿದ ಬಳಿಕ ವೀರೇಂದ್ರ ಪಪ್ಪಿಯನ್ನ ಅಧಿಕಾರಿಗಳು ಇಡಿ ಕಚೇರಿಗೆ ಕರೆದೊಯ್ದಿದ್ದಾರೆ. ಸಿಕ್ಕಿಂನಲ್ಲಿ ವೀರೇಂದ್ರ ಪಪ್ಪಿಯನ್ನ ಬಂಧಿಸಿದ್ದ ಇಡಿ ಅಧಿಕಾರಿಗಳು ಬೆಂಗಳೂರಿಗೆ ಕರೆತಂದು ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಿದ್ರು. ಬಳಿಕ ಕೋರ್ಟ್ಗೆ ಹಾಜರುಪಡಿಸಿದ್ರು. ಬೋಕರ್ ಪ್ರಶಸ್ತಿ ವಿಜೇತರಾದ ಬಾನು ಮುಷ್ತಾಕ್ರನ್ನ ದಸರಾ ಉದ್ಘಾಟಕರಾಗಿ ಆಯ್ಕೆ ಮಾಡಿದ ಬಗ್ಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ತಕರಾರು ಎತ್ತಿದ್ದಾರೆ. ಬಾನು ಮುಷ್ತಾಕ್ಗೆ ತಾಯಿ ಚಾಮುಂಡಿ ಮೇಲೆ ನಂಬಿಕೆ ಇದೆಯಾ ಅಂತ ಪ್ರತಾಪ್ ಸಿಂಹ ಪ್ರಶ್ನಿಸಿದ್ದಾರೆ. ಗಣೇಶ ಮೂರ್ತಿ ಸಾಗಿಸುತ್ತಿದ್ದ ಲಾರಿಯೊಂದು ಫ್ಲೈಓವರ್ ಕೆಳಗೆ ಸಿಲುಕಿ ಅವಾಂತರವನ್ನೇ ಸೃಷ್ಟಿಸಿದೆ. ಹೈದರಾಬಾದ್ನ ಪಂಜಾರಗುಟ್ಟದಲ್ಲಿ ಈ ಘಟನೆ ನಡೆದಿದ್ದು, ರಸ್ತೆ ಮಧ್ಯೆ ಟ್ರಕ್ ಸಿಲುಕಿದ್ರಿಂದ ಭಾರೀ ಟ್ರಾಫಿಕ್ ಜಾಮ್ ಆಗಿ ವಾಹನ ಸವಾರರು ಹೈರಾಣಾದ್ರು. ಗಣೇಶೋತ್ಸವ ಹಿನ್ನೆಲೆ ಮುಂಬೈನಿಂದ ಕೊಂಕಣಕ್ಕೆ ವಿಶೇಷ ರೈಲು ಆರಂಭಿಸಲಾಗಿದೆ. ಮೋದಿ ಎಕ್ಸ್‌ಪ್ರೆಸ್ ಹೆಸರಿನ ವಿಶೇಷ ರೈಲಿಗೆ ಚಾಲನೆ ನೀಡಲಾಗಿದೆ. ಇನ್ನು ಹೆಚ್ಚುವರಿ ರೈಲಿನಲ್ಲಿ ಜನಸಂದಣಿ ಹೆಚ್ಚಾಗಿದ್ದು, ಹಬ್ಬಕ್ಕಾಗಿ ಊರಿಗೆ ತೆರಳುವವರು ಟಿಕೆಟ್ ಸಿಗದೆ ಪರದಾಡಿದ್ದಾರೆ. ಭಾರತ ಕ್ರಿಕೆಟ್ ತಂಡದ ಟೆಸ್ಟ್ ಸ್ಪೆಷಲಿಸ್ಟ್ ಚೇತೇಶ್ವರ್ ಪೂಜಾರ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ್ದಾರೆ. ಭಾರತದ ಪರ 103 ಟೆಸ್ಟ್, 5 ಏಕದಿನ ಆಡಿದ್ದ ಚೇತೇಶ್ವರ್ 7195 ರನ್ ಜೊತೆಗೆ 19 ಶತಕ ಸಿಡಿಸಿದರು.